ಭಾಷಣ ಕೇಳಿ ಕೇಳಿ ಮಲಗಿಬಿಡೋಣ ಅಂತ ವಿಶ್ವಾಸ. ಬಂಧುಗಳೇ, ವೇದಿಕೆಯಲ್ಲೂ ಅಂತ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮವರೇ ಆದಂತ ಶ್ರೀ ಕೆ ಜೆ ಜಾರ್ಜ್ ಅವರೇ, ಈ ಒಂದು ನಿಮ್ಮ ಜಮೀನಿಗೆ ಒಂದು ದೊಡ್ಡ ಸರಳ ರೀತಿಯಲ್ಲಿ ಉಪಾಯ ಕೊಟ್ಟಂತ ಕೃಷ್ಣ ಬೈರೇಗೌಡ್ರೆ, ಬೈತ್ರಿ ಸುರೇಶ್ ಅವರೇ, ರಿಜ್ವಾನ್ ಅವರೇ, ಶಾಸಕರಾದಂತ ಪೊನ್ನಣ್ಣವರೇ, ಮಂತರಗೌಡ್ರೆ ಮತ್ತು ನಮ್ಮ ಕುಡು ಸಮಾಜದ ಅಧ್ಯಕ್ಷರಾದಂತ ಮಿತ್ರ, ನಾನು ಅವ್ರ ಜೊತೆ ಕಾಲೇಜಲ್ಲಿ ಓದು ಅಂತ ಈಗ ಅವ್ರು ಹೇಳ್ಕೊಟ್ಟಿದ್ದಾರೆ. ಜೊತೆ ಓದು ಆ ಹೋರಾಟನೇ ಬೇರೆ, ಈ ಹೋರಾಟನೇ ಬೇರೆ. ನಮ್ಮ ಪರಮಯ್ಯವರೇ, ಮುದ್ದಣ್ಣವರೇ, ಎಲ್ಲ ಪದಾಧಿಕಾರಿಗಳೇ, ಬಹಳ ಎಲ್ಲ ಗಣ್ಯರೆಲ್ಲ ಕೆಳಗಡೆ ಕೂತಿದ್ದೀರಿ, ಬಹಳ ಹಿರಿಯರೆಲ್ಲ ಇದ್ದೀರಿ. ಕೊಡದ ಎಲ್ಲ ಸಮಾಜದ ಸೋದರರು, ಸೋದರಿಯರು, ವೀರರು ಎಲ್ಲ ಕೂಡ ತರದ ಯುವಕರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ಒಂದು ದೊಡ್ಡ ನಮಸ್ಕಾರಗಳನ್ನು ಅರ್ಪಿಸಿಕೊಳ್ಳಲು. ಈ ದೇಶದಲ್ಲಿ ಕೊಡವರು ಅಂದ್ರೆ ಒಂದು ಹೆಂಗೆ ಒಬ್ಬ ಮನುಷ್ಯನಿಗೆ ಒಂದು ಹೆಣ್ಣಿಗಾಗ್ಲಿ ಒಂದು ಗಂಡಿಗಾಗ್ಲಿ ಮುತ್ತು ರಕ್ತ ಅಂತ ಹೆಂಗೆ ಅದನ್ನ ಇಟ್ಟ ಮೇಲೆ ಆಭರಣ ಅಂತೀವೋ, ಹಂಗೆ ನೀವು ಒಂದು ದೊಡ್ಡ ಆಭರಣ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೇನೆ. ಯಾವುದೇ ಜವಾಬ್ದಾರಿ ಕೊಟ್ಟಿದ್ರು ಕೂಡ ಇತಿಹಾಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀವಿ. ನಾನು ಅನೇಕ ನನ್ನ ಅನುಭವದಲ್ಲಿ ರಾಜಕಾರಣದ ನಾಯಕರುಗಳನ್ನ ಗಮನಿಸಿದ್ದೇನೆ. ಅಸೆಂಬ್ಲಿಯಲ್ಲಿ ಇರ್ಬೋದು, ಕೌನ್ಸಿಲ್ ಇರ್ಬೋದು, ಮತ್ತು ಲೀಗಲ್ ಫೆಡರಿಟಿ ಬೋರ್ಡ್ಗಳಿರ್ಬೋದು, ಶಿಸ್ತಿನಲ್ಲಿರ್ಬೋದು, ನಮ್ಮ ಡಿಫೆನ್ಸ್ ಅಲ್ಲಿ ಇರ್ಬೋದು, ಸ್ಪೋರ್ಟ್ಸ್ ಅಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದ್ದನ್ನ ಒಂದು ಇತಿಹಾಸ ಉಳಿಸ್ಕೊಂಡಿದೆ. ಸೊ ದೊಡ್ಡ ದೊಡ್ಡ ನಾಯಕರುಗಳನ್ನ ಈ ದೇಶಕ್ಕೆ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ತಯಾರು ಮಾಡಿ ಇವತ್ತು ಕೂಡ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀವಿ. ಪನ್ನೊಂದು ತಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ಯಾವ ಕಾಲಕ್ಕೂ ನಾವು ಹಾಳು ಮಾಡ್ಕೊಳ್ತೀವಿ. ಅದು ಕೂಡ ನಮ್ಮೆಲ್ಲರ ಬಯಕೆ. ಇದು ಈ ಒಂದು 7 ಎಕರೆಗೆ ನಾವು 30-40 ಕೋಟಿ ರೂಪಾಯಿ ಹಣನ ಕಡಿಮೆ ಮಾಡಿದ್ದು ದೊಡ್ಡದಲ್ಲ. ನಮ್ಮ ತ್ಯಾಗ, ಪರಿಶ್ರಮ, ಶಿಸ್ತು ಅದಕ್ಕಿಂತ ದೊಡ್ಡದು ಅಂತ ಹೇಳಿ ನಮ್ಮ ಸರ್ಕಾರ ಗುರುತಿಸಿದೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸಂಪುಟ ಅನೇಕ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದೆ ಇರ್ಬೋದು, ಇವತ್ತಿರ್ಬೋದು, ಹೃದಯ ಶ್ರೀಮಂತಿಕೆಯಿಂದ ಎಲ್ಲ ಸಣ್ಣ ಸಮಾಜಗಳಿಗೆ ಸಹಾಯ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಹಿಂದೆ ಪಾಪ ಬಿಜೆಪಿ ಅವ್ರ ಪದ್ಧತಿಯ ಮೇಲೆ ನಾನು ಅದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ. ಅವರನ್ನ ಮಾರ್ಕೆಟ್ ವ್ಯಾಲ್ಯೂ ಅಂತ ಫಿಕ್ಸ್ ಮಾಡೋದು. ನೀವು ಇರೋದು ಎಷ್ಟಕ್ಕೂ ಲಕ್ಷ ಕರ ಇದೀರೋ, ಏನು ಮಾರ್ಕೆಟ್ ವ್ಯಾಲ್ಯೂ ಅಂತ ಯಾರನ್ನೂ ಇದು ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಕ್ಯಾಬಿನೆಟ್ ಕೂತ್ಕೊಂಡು ಏನ್ ಕೃಷ್ಣ ಬೈರೇಗೌಡರು ಒಂದು ಪ್ರಪೋಸಲ್ ನಮ್ಮ ಮುಂದೆ ಇಟ್ಟು ನಾವೆಲ್ಲ ಸೇರಿ ಬರೀ 10% ಅದು ರೆವಿನ್ಯೂ ಲೆಕ್ಕದಲ್ಲೇ ಸೀಮಿತ ಮಾಡಿ ಬರೀ 1 ಕೋಟಿಗೆ ಮುಗಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತು ಸಹಾಯ ಮಾಡಿದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.